ಇವತ್ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಜೇಂಕಸಿದ್ದೇಶ್ವರ ಬೆಟ್ಟ ಹೋಗ್ತಾ ಇದೀವಿ. ಏನ್ ಹಿಂಗೆ ಅಂತ ಕೇಳಿದ್ರೆ ಇವತ್ತು ಮಕರ ಸಂಕ್ರಾಂತಿ ಅಲ್ವಾ, ಹಾಗಾಗಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬಾಕಿ ಟೈಮಲ್ಲಿ ಹೋಗಲ್ಲ ಅಂತ ಏನಿಲ್ಲ, ಹೋಗ್ತೀವಿ. ಬಟ್ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗೋದು ಅಂದ್ರೆ ಹಾಲಿಡೇಸ್ ಅಲ್ಲಿ ಮಾತ್ರ. ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ. ಆದ್ರೆ ಅಷ್ಟೇನು ಕಂಫರ್ಟಬಲ್ ಆಗ್ಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದು. ಯಾಕೆ ಅಂದ್ರೆ ಜನನು ಜಾಸ್ತಿ ಇದ್ರು, ಮತ್ತೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದೆ. ಹಾಗಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗ್ಲಿಲ್ಲ ಒಂದು, ಮತ್ತೆ ನನ್ನ ಫ್ರೆಂಡ್ ಜೊತೆ ಜಾಸ್ತಿ ಮಾತಾಡೋಕ್ಕೂ ಆಗ್ಲಿಲ್ಲ. ಬೆಟ್ಟದಿಂದ ದರ್ಶನ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗ ನಮ್ಮ ಲ್ಯಾಂಬೋರ್ಗಿನಿ ನೋಡಿ, ಇದೇ ಲ್ಯಾಂಬೋರ್ಗಿನಿ ನಾವು ಬಂದಿದ್ದು ಅಷ್ಟು ದೂರದಿಂದ. ಲ್ಯಾಂಬೋರ್ಗಿನಿ ಏನೋ ಚೆನ್ನಾಗೇ ಇತ್ತು, ಬಟ್ ನಮ್ ಡ್ರೈವರ್ ಚೆನ್ನಾಗಿರ್ಲಿಲ್ಲ. ನೀವೇ ಮುಂದೆ ನೋಡಿ. ಫುಲ್ ಪವರ್ಫುಲ್ ಸ್ಟೇರಿಂಗು, ಒಂದ್ ಬೆಳ್ಳಲ್ಲಿ ತಿರುಗಿಸ್ಬೋದು. ಒಂದೇ ಒಂದ್ ಬೆಳ್ಳು ಸಾಕು ತಿರ್ಸಕ್ಕೆ. ಎಂದೇ ಬೆಳ್ಳು ಇದೆ ನೋಡ್ರಿ. ಒಂದೇ ಬೆಳ್ಳು ಯಾವಣ್ಣ ಅಲ್ಲಿಂದ ಊಟ ಮಾಡಕ್ಕೆ ಅಂತ ಹೊರಟ್ವಿ. ನನ್ ಫ್ರೆಂಡು ಜುಲೇಬಿ ಬಾಂಡ್ಲಿ ನೋಡ್ಕೊಂಡು ಬೋಂಡಾ ಮಾಡ್ತವ್ರೆ ಅಂತ ಹೋದ ನೋಡಕ ಅಂತ. ಬೋಂಡಾ ಹುಡುಕೊಂಡು ಹೋಗ್ತಾ ಇದಾರೆ ನೋಡ್ರಿ. ನಮ್ ಸುಬ್ಬು ಮಾಮ ಬೋಂಡಾ ಹುಡುಕೊಂಡು ಹೋಗ್ತಾವನೆ. ಇಲ್ಲ ಕಣ, ಮಾಮ ಅದು ಇದ್ರದ್ದು ಬಾಂಡ್ಲಿ, ಜುಲೇಬಿ ಬಾಂಡ್ಲಿ, ಅದು ಬೋಂಡಾ ಬಾಂಡ್ಲಿ ಅಲ್ಲ. ಜಿಲೇಬಿ ಇದನ್ನ ಬೋಂಡಾ ಸಿಗ್ಲಿಲ್ಲ ಅಂತ ಊಟ ಮಾಡಕ್ಕೆ ಅಂತ ಹೊರಟ್ವಿ. ಸಾಂಬಾರು ಚೆನ್ನಾಗಿತ್ತು, ಹಂಗೆ ಹೊಟ್ಟೆನೂ ತುಂಬಾ ಹಸಿತಿತ್ತು. ಆದ್ರೆ ಅನ್ನ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಹೊಟ್ಟೆನೂ ತುಂಬಲಿಲ್ಲ. ಇನ್ನೇನು ಮಾಡಕ್ಕಾಗಲ್ಲ ಅಂತ ಆಚೆ ಬರ್ಬೇಕಾದ್ರೆ ಅರಸೀಕೆರೆಯಿಂದ ಶಬರಿಮಲೆಗೆ ಗಾಡಿಗಳು ಹೋಗ್ತಾ ಇದ್ವು. ಹೇಗ್ ಹೋಗ್ತಾ ಇದ್ವಿ ಅಂತ ನೀವೇ ನೋಡಿ. ಅಲ್ಲಿಂದ ಬಾಯ್ಸ್ ಎಲ್ಲ ಸಡನ್ ಪ್ಲಾನ್ ಮಾಡಿ ಅಯ್ಯನ್ ಕೆರೆಗೆ ಹೋಗೋಣ ಅಂತ ಹೊರಟ್ವಿ. ಹೋಗ್ಬೇಕಂದ್ರೆ ತುಂಬಾ ಕ್ರೇವಿಂಗ್ಸ್ ಆಯ್ತು ಅಂತ ಅಲ್ಲೇ ಸೈಡಿಗೆ ಹಾಕಿ ಪಾಪ್ಕಾರ್ನ್ ತಗೊಂಡ್ವಿ. ಬೇರೆ ಆಪ್ಷನ್ ಇತ್ತು, ಯಾಕಂದ್ರೆ ನಾನು ಕಟಿಂಗ್ ಅಲ್ಲಿ ಇರೋದ್ರಿಂದ ಬೇರೆದೆಲ್ಲ ನಂಗಷ್ಟು ಸರಿಯಾಗಲ್ಲ, ಅದಕ್ಕೆ ನಾನು ಪಾಪ್ಕಾರ್ನೇ ತಗೊಂಡೆ. ಹೋಗ್ಬೇಕಾದ್ರೆ ನಮ್ಗಿಂತ ಜಾಸ್ತಿ ನಮ್ ರೂಜಿನೇ ಜಾಸ್ತಿ ಎಕ್ಸೈಟ್ಮೆಂಟ್ ಆಗಿದ್ಲು. ಹೇಗ್ ಮಾಡ್ತಿದ್ದಾಳೆ ಅಂತ ನೀವೇ ನೋಡಿ. ವೆಲ್ಕಮ್ ಟು ಅಯ್ಯಂಕೆರೆ ಇನ್ ಚಿಕ್ಕಮಂಗಳೂರು. ಕಮ್ ಆನ್, ಲೆಟ್ಸ್ ಗೋ. ನೋಡ್ರಿ, ಫುಲ್ ನೀರ್ ತುಂಬಿದೆ. ಇನ್ನು ಮುಂದೆ ತೋರಿಸ್ತೀನಿ ಬರ್ರಿ. ನಾವ್ ಹೋಗಿದ್ದಾಗ ಒಂದ್ ಗೇಟ್ ಓಪನ್ ಮಾಡಿದ್ರು. ಇಲ್ಲಿ ಎಷ್ಟ್ ಗೇಟ್ ಇದಾವೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಒಂದೇ ಗೇಟ್ ನಾನ್ ನೋಡಿದ್ದು. ನಿಮಗೇನಾದ್ರು ಗೊತ್ತಿದ್ರೆ ಎಷ್ಟ್ ಗೇಟ್ ಇದಾವೆ ಅಂತ ಕಮೆಂಟ್ ಮಾಡಿ ನೋಡೋಣ. ನಾವ್ ಅಲ್ದಲೆ ಸಾಕಾದಲ್ದಲೆ ಇವಳನ್ನ ಕರ್ಕೊಂಡ್ ಬಂದಿದೀವಿ. ಇವಳು ಹೆಂಗ್ ಆಡ್ತಾವಳು ನೋಡ್ರಿ. ಇಲ್ಲಿ ನೀರಿಗೆ ಹೋಗ್ಬೇಕು ಅಂತ ಅವರೇ ಹಿಂಗ ಆಡ್ತವ್ರೆ, ಅದಲ್ಲ ಅವಳು ಬೇರೆ. ಬಿಡು ಕೈ ಬಿಡು. ಎಂಜಾಯ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ದೆ. ನೀರಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಆಟ ಆಡ್ಕೊಂಡು ಪೋಸಿಂಗ್ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. ದಿಸ್ ಇಸ್ ಎ ಸುಬ್ಬು ಔಟ್ಫಿಟ್. ಅವನ ಅಮ್ಮನ ಬಾಡಿ ನೋಡ್ ಸೈಕೋ ನಿಂದು. ನೀರಲ್ಲಿ ಆಟ ಆಡ್ಕೊಂಡ್ ಬಂದ್ವಿ. ಕಿವಿಲೆಲ್ಲ ನೀರ್ ಹೋಗ್ಬಿಟ್ಟಿದೆ, ಕಿವಿ ನೋವ್ತಾ ಇದೆ, ಹೆವಿ ತುಂಬಾ ನೋವ್ತಾ ಇದೆ ಕಿವಿ. ನಗ್ತಾವನೆ ಹಿಂಗಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ, ಅಷ್ಟೇ ನನ್ನ ಮಕ್ಳು ಇರ್ತಾರೆ. ತಡೀರಿ, ಅವನ್ ಬಾಡಿ ತೋರಿಸ್ತೀನಿ. ಎರಡಲ್ಲ, ಒಂದು 3 ವರ್ಷದಿಂದ ಜಿಮ್ ಮಾಡ್ತಾವನೆ. 4 ವರ್ಷ. ಇದು ಬೆಳೆದಿಲ್ಲ ಒಂದು ಚಾಂಪಿಯನ್. ಇದು ಐಸಿಎನ್ ಅಲ್ವಾ, ಅದು ಐಸಿಎನ್ ಅಲ್ಲಿ ಕಪ್ ಗೆದ್ದಿದ್ದ. ಗೋಲ್ಡ್ ಮೆಡಲ್ ಬಂದಿದೆ ಅವನಿಗೆ. ತಡೀರಿ, ಅವನ್ ಬಾಡಿ ತೋರಿಸ್ತೀನಿ ನೋಡ್ರಿ. ಮುಚ್ಕೊಂತವ ನೋಡ್ರಿ. ಇಲ್ಲಿ ಅವನ್ ಮುಚ್ಕೊಂಡ್ರು ನಾವು ಬಿಡ್ತೀವ ಅವನಿಗೆ ತೋರ್ಸೋದು. ಇಲ್ಲಿತ್ ನೋಡ್ರಿ. ಚಳಿ ಆ ಚಳಿ ಬೇಸಿಗೆ ಮಂಕೊಳ್ಳಿ. ಚಳಿ ಆ ಚಳಿ ಮಾಯಿಶ್ಚರೈಸರ್ ಹಚ್ಕೊಳ್ಳಿ. ಖಾಲಿ ಎಣ್ಣೆ ಖಾಲಿ ಇನ್ನೊಂದ್ ಬಟ್ಲು ತರ್ಸ್ಕೊಳ್ಳಿ. ಮನೇಲಿ
ಹಾಕೊಂಡ್ ಮಲ್ಕೊಳ್ಳಿ ಚಳಿಲಾಚೆ ಬರ್ಬೇಡಿ ತುಟಿ ಜಾಸ್ತಿ ಹೊಡ್ದಿದ್ರೆ ಲಿಪ್ ಬಾಮ್ ನ ಹಚ್ಕೊಳ್ಳಿ. ನೋಡ್ರಿ ಇಲ್ಲೆಲ್ಲ ಫುಲ್ ಫೋಟೋ ಶೂಟಿಂಗ್. ಕಾಣ್ತಿದ್ಯಾ? ಫುಲ್ ಫೋಟೋ ಶೂಟಿಂಗ್. ನಂದ್ರಲ್ಲಿ ಚಾರ್ಜ್ ಇಲ್ಲ, ಇದು ಐಫೋನ್ 14, ನಂದು ಐಫೋನ್ 60. ಹಂಗಾಗಿ ಅವನ್ರಲ್ಲಿ ಹಿಡಿತೀನಿ ಅಷ್ಟೇ. ಹೋಗೋನ್ ತೆಕೊಂಬರೋ ಫೋಟೋ. ಅಲ್ಲಿ ಎಲ್ಲಿ ಮಾಮ ಕರ್ಕೊಂಡು ಹೋಗ್ತೀವಿ. ಎಷ್ಟು ಚೆನ್ನಾಗೈತೆ, ಸಗದೈತೆ ಮಂಗ. ನಂಗೆ ಮಂಗ ಅಂದ್ರೆ ಇಷ್ಟ, ಯಾಕಂದ್ರೆ ನಾನು ಮಂಗನ್ ತರ ಆಡ್ತಾ ಇರ್ತೀನಿ. ಒಂದೇ ಕಾಣ್ತೈತಿ ಈಗ ಸದ್ಯಕ್ಕಿಗೆ, ಇನ್ನೆಲ್ಲೂ ಇಲ್ಲ. ಎಲ್ಲರೂ ಹುಡುಕ್ರಿ ಈತೇನು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಹಬ್ಬ ಅಂತ ಚಿಕನ್ ಮಾಡಕ್ಕೆ ಅಮ್ಮ ಬಿಡಲಿಲ್ಲ. ಅದಕ್ಕೆ ಮೋರಿಗೆ ಹೋಗಿ ಪನ್ನೀರ್ ತರ ಅಂತ ಹೊಟ್ಟೆ. ಅಲ್ಲಿ ನೋಡಿದ್ರೆ ಒಂದಕ್ಕಿಂತ ಒಂದು ಜಾಸ್ತಿ ಪ್ರೈಸ್ ಇದ್ದಾವೆ, ಕ್ಯಾಲೋರೀಸ್ ಇದ್ದಾವೆ. ಅದಕ್ಕೆ ಒಂದು ಬೆಸ್ಟ್ ಪನ್ನೀರ್ ಹುಡುಕಿ ತಗೊಂಬಂದೆ. ಚಪಾತಿ ಜೊತೆ ಗ್ರೇವಿ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ನಾಳೆ ಸಿಗುವ. ಟಾಟಾ, ಬಾಯ್ ಬಾಯ್.